ಪರದೇಶ್ವರ ಭಯಂಕರ ರೂಪ ಮನೋಹರ ಕಪವಿಶೂರ ಕರ್ಮನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ಕಪವಿಶೂರ ಕರ್ಮನ ಪರಮಾತ್ಮ ಸೋದರ ಮಗನ ನಮ್ಮ ಹಸ್ತಿನಪುರದೊಳಗ ಕರದಾರಿ ಭೀಮನಿ ಜೀವನು ಕಡುವೈರಿ ನಮ್ಮ ಹಸ್ತಿನಪುರದೊಳಗ ಕರದಾರಿ ಇವನಿಗೆ ಸಾಲಿ ಯಾರಿಗಲೇ Hãy subscribe cho kênh Ghiền Mì Gõ để không bỏ lỡ những video hấp dẫn.
ಅವರನ್ನು ಈಗಲೇ ಈ ಸಭೆಯಿಂದ ಗೌರವಪೂರ್ಣ ಕುರುಸಭೆಗೆ ಪಾಂಡವರ ರಾಯಭಾರಿಯಾದ ಕೃಷ್ಣನ ಪ್ರಣಾಮಗಳು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಗುರು ಪಾಂಡವರ ಭವಿಷ್ಯ ರಾಜಕಾರಿಯ ವ್ಯವಸ್ಥೆಯು ಈಗ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಹೇಳುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿದ್ದೀರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹುದೆಂಬುದನ್ನು ತಿಳಿ. ಪವಿತ್ರವಾದ ಈ ಭಾರತ ಭೂಮಿಯನ್ನು ಶಾಂತಿಯ ಅಮೃತ ಧಾರೆಯಿಂದ ಅಭಿಷೇಕ ಮಾಡಿದರು, ಇಲ್ಲವೇ ಭಯಂಕರವಾದ ರಕ್ತ ಧಾರೆಯಿಂದ ಈ ಮಾತೃ ಮೂರ್ತಿಯನ್ನು ವಹಿಸಿದರು. ಈ ಎರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯವಾಗಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು, ಸತ್ಯವಂತರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಪೂರೈಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು
ನಿಮ್ಮ ವಾಗ್ದಾನವು ಉಳಿದಿದೆ. ಈಗ ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ನೀವು ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದ ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿಸುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನವರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ಮಾನಭಂಗ, ಈ ಮಹಾ ಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ನೀವು ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಬೇಕು. ಧೃತರಾಷ್ಟ್ರ ರಾಜೇಂದ್ರ, ಇದುವರೆಗೆ ನೀನು ನಿನ್ನ ಮಕ್ಕಳನ್ನು ಸ್ವೇಚ್ಛಾಚಾರಿಗಳನ್ನಾಗಿ ಬಿಟ್ಟಂತೆ ಮುಂದೆಯೂ ಬಿಡುವೆಯಾದರೆ ಅಪಾರ ದುಃಖಕ್ಕೀಡಾಗುವೆ. ಕಣ್ಣೀರು ಕಾಲುವೆಯಾಗಿ ಹರಿಯಲು ಕೌರವರಂತೆ ಪಾಂಡವರು ನಿನಗೆ ಮಕ್ಕಳಲ್ಲವೇ? ಪಾಂಡುರಾಜನು ಮೃತನಾದ ಬಳಿಕ ಅವರು ತಮ್ಮ ಬಾಲ್ಯವನ್ನು ನಿನ್ನ ತೊಡೆಯ ಮೇಲೆಯೇ ಕಳೆದರಲ್ಲವೇ? ಆ ಮಕ್ಕಳಿಗೆ ನಿನ್ನಲ್ಲಿ ಆಶ್ರಯ ಕೊಡುವಂತೆ ನಾನು ಪ್ರಾರ್ಥಿಸುತ್ತೇನೆ. ಸರ್ವಜ್ಞನಾದ ನಿನಗೆ ಇದಕ್ಕಿಂತಲೂ ಹೆಚ್ಚಿಗೆ ಹೇಳುವ ಅವಶ್ಯಕವಿಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ಹವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರನ್ನು ಕೇಳಿದೆ. ಧೃತರಾಷ್ಟ್ರ, ಪ್ರಿಯ ಪುತ್ರರೇ, ಸಮಾಸದರೇ, ಶ್ರೀಕೃಷ್ಣರು ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಕುಮಾರ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧ ಬೇಕೆ? ಶಾಂತಿ ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದಿರುವುದು ಉತ್ತಮ. ಶ್ರೀಕೃಷ್ಣ ಸಂದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದೇಶವು ಒಂದೇ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ಜನಗಳಿಗೆ ಸಂತೋಷವನ್ನು ಒಂದು ಭಾರತದಿಂದ ಭರತ ಭೂಮಿಯನ್ನು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಅವರು ನನ್ನ ತಮ್ಮ ಪಾಂಡುರಾಜನ ಮಕ್ಕಳಲ್ಲವೇ? ನಾನು ಹುಟ್ಟು ಅನ್ಯಾಯ ಮಾಡಲಿಲ್ಲ. ರಾಜ್ಯಭಾರ ಮಾಡಿ ಮಕ್ಕಳನ್ನು ನನ್ನ ಕೈಯಲ್ಲಿಟ್ಟು ಅವನ ಗಳಿಸಿದ ರಾಜ್ಯದಲ್ಲಿ ಅವನ ಮಕ್ಕಳಿಗೆ ರಾಜ್ಯವಿಲ್ಲವೆಂದರೆ ಅದು ಕರಕದ ಮಾತು. ಆದ್ದರಿಂದ ಅವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಅವರಿಗೆ ನೀಡು. ನೀನು ಒಂದು ಕಡೆ, ಅವರು ಒಂದು ಕಡೆ ರಾಜ್ಯಭಾರ ಮಾಡಿದರೆ ನಮ್ಮೆಲ್ಲರಿಗೂ ಸಂತೋಷವಾಗುತ್ತದೆ. ಸಂಧಿಗೆ ಸಮ್ಮತಿಸು ದುರ್ಯೋಧನ. ಸಂಧಿಯನ್ನು ಅಪೇಕ್ಷಿಸಿ ಬಂದವರನ್ನು ಸಮೋತ್ಸಾಹಗಳನ್ನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ. ಆದ್ದರಿಂದ ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಯೋಧನ, ಪಾಂಡವರೇನು ಅನ್ಯರೇ? ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ಅವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಈ ದಾಸಿ ಪುತ್ರನು ನನಗೆ ಉಪದೇಶ ಮಾಡುವುದರಲ್ಲಿ ಒಬ್ಬನು ನಿನ್ನ ಅರಣ್ಯ ರೋದನವು ನಡೆಯಲಿ.
ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡ, ಕೆಡುವವರನ್ನು ನೋಡಿದಾಗ ಸದುಪದೇಶ ಮಾಡುವುದು ಕರ್ತವ್ಯ. ಕುಮಾರ ದುರ್ಯೋಧನ, ನಾನೀಗ ಸುಮ್ಮನಿದ್ದರೆ ದೋಷ ಸಂಭವಿಸುವುದು. ಕುಮಾರ, ನೀನೀಗ ಯೌವನದ ಮದದಿಂದ ಗರ್ವಿತನಾಗಿದೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶವು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವುದು, ನಿನ್ನ ತಂದೆ ಪಿತಾಮಹ ಭೀಷ್ಮರು, ಗುರು ದ್ರೋಣಾಚಾರ್ಯರು, ಶ್ರೀಕೃಷ್ಣರು ಇವರು ಹೇಳಿದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಆದರೆ ಒಂದು ಮಾತು, ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತುಗಳು ಶಾಶ್ವತವಾದ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ಆದರೆ ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ. ಇದು ಈ ನೀತಿಯನ್ನು ಆ ಪಾಂಡವರಿಗೆ ಕೃಷ್ಣನಿಗಾಗಲಿ ನನ್ನ ತಂದೆಗಾಗಲಿ ನನ್ನೊಬ್ಬನನ್ನು ಮಾತ್ರ ದೋಷವನ್ನು ಆ ಪಾಂಡವರ ನಿರ್ದೋಷಗಳಲ್ಲವೇ? ಕುಂತಿ ಪುತ್ರ ಪಕ್ಷಿಪಾತಿಯಾದ ನೀನು ಸರಿಯಾದನ್ನೇ ಹೇಳಿದ್ರಿ. ಸಾಕು, ಸುಮ್ಮನೆ ಕುಳಿತಿತು. ಕೃಷ್ಣ, ಮಹಾನ್ ಭಾವನಾದ ನೀನು ನಿನ್ನ ದೈತ್ಯವನ್ನು ಸ್ಥಾನವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತುಗಳಿಗೆ ಒಡಂಬಡಿಸುವ ಹೇಳಲು ಮಾತ್ರ ಈ ದುರ್ಯೋಧನ. ಇದನ್ನು ಚೆನ್ನಾಗಿ ತಿಳಿದಿರು. ಇದು ಶುದ್ಧ ಸತ್ಯದ ರಕ್ತ. ಸ್ವಾಭಿಮಾನಿ ಶೂನ್ಯತೆಯ ಸ್ವಲ್ಪ ನೀರಲ್ಲ ಕೃಷ್ಣ, ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ನಾನು ಅದನ್ನು ಚೆನ್ನಾಗಿ ಬಲ್ಲೆ. ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನದ. ಬಹಳ ಚೆನ್ನಾಗಿ ಹೇಳಿದೆ. ಹಾಗಾದರೆ ಹೇಳುವನು ಕೇಳು. ಈ ಕೌರವನನ್ನು ಸೆಲೆ ಹೊಡೆಯಬೇಕೆಂದು ನಮಗೆ ಅವನಿನ್ನು ತಲೆಗಿರಾದ ಅದು ದುರಾಗ್ರಹ. ಲೋಕೈಕ ವೀರನಾದ ಕರ್ಣನನ್ನು ಒಲಿಸಬೇಕೆಂದು ನಮಗೆ ಅವನಿನ್ನ ಮಿತ್ರನಾದ ಪಾರ್ಥನು. ಅದು ದುರಂಕಾರ. ಅಭಿಮಾನಿ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು. ಅದು ದುಸ್ಸವಾಸ. ದುಶ್ಯಾಸನ ದುರ್ಯೋಧನನ್ನು ಪುಡಿಗೈದು ಭಾರತ ಖಂಡದಲ್ಲಿ ಗಮ್ಮತ್ತದ ಪತಾಕೆಯನ್ನು ಪಾಂಡವರು. ಅದು ದುರಂಕಾರ. ನಾವೇ ಸಮರ್ಥರು, ಜಯಿಸಿದರು ಎಂದು ಅವರಿಗವರೇ ಹೆಮ್ಮೆ ಕೊಡುತ್ತಿರುವವರೇ ಆ ಪಾಂಡವರು. ಅದು ದುರಾಶ್ರಯ. ಎಷ್ಟೇನು ಕೃಷ್ಣ, ನೀವ್ಯಾರು ಏನು ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಬಾರದು. ಸುಮ್ಮನೆ ಕಂಠ ಶೋಷಣದಿಂದ ಪ್ರಯತ್ನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳನ್ನು ಒಪ್ಪಿತು. ಈ ಗುರು ಸಹೋದರ ಹೃದಯದಲ್ಲಿ ಪ್ರಜ್ಞಿಸಿದ ಇಂಥ ಯುದ್ಧ ಬೀರು ಮಾತುಗಳಿಂದ
ನನಗೆ ತಣ್ಣಗಾಗಲಾರದು. ಏ ಕೃಷ್ಣ, ಒಂದು ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ದುರ್ಯೋಧನ ದುಶ್ಯಾಸನವೇ ನನ್ನ ಅಭಿಮತ. ಅರ್ಜುನನ ಮೇಲೆ ನನ್ನ ಹಾಗೆ ತೀರಿದವರ ತಾಯಿ. ಈ ರಾಜನಿಗೆ ಮೃಷ್ಟಾನ್ನವು ರೂಪಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು. ನಮ್ಮಂತ ವೀರಕ್ಷೇತ್ರ ನೀನು ಅವರಂತೆ ಮಾತನಾಡುತ್ತಿರುವೆಯಾ ಕರ್ಣ? ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ನಿನ್ನ ಪ್ರಾಣಮಿತ್ರರಾದ ಅರ್ಜುನ ಪಕ್ಷಪಾತ ಬುದ್ಧಿಯಿಂದ ಅರ್ಜುನ ಅರ್ಜುನನ್ನು ಬೇಡಲು ಬಂದೇ ಇಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಧರ್ಮವೇ ಮೇಲು. ಯದುಪತಿ, ನಿನ್ನ ಕ್ಷತ್ರಿಯ ಸಂಧಾನಕ್ಕೆ ನಾವು ಖಂಡಿತವಾಗಿ